ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಟು ಮಂಜುಸ್ ವ್ಲಾಗ್. ಶುಕ್ರವಾರ ಸಂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ತುಂಬಾ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ, ಸ್ವಲ್ಪ ಬ್ಯಾಂಕಿಗೆ ಹೋಗೋ ಕೆಲಸ ಇತ್ತು. ಹಾಗೆ ಟೈಲರ್ ಹತ್ರ ಬಟ್ಟೆ ಕೊಟ್ಟು ತಿಂಗಳಾಗಿತ್ತು, ತೊಗೊಂಡು ಬರೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ನಾನು ಹೊರಗಡೆ ಹೋಗೋದು ತುಂಬಾ ಕಡಿಮೆ, ತುಂಬ ರೇರಾಗಿ ಹೊರಗಡೆ ಹೋಗ್ತೀನಿ. ಹೋದಾಗ ಒಂದೇ ಸಾರಿ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಬರೋವಾಗಲೇ ಹೂವು ಹಣ್ಣೆಲ್ಲ ತೊಗೊಂಡು ಬಂದಿದ್ದೆ. ಹುರುಳಿಗೆ ಹೂವು ಬದಲಾಯಿಸ್ತಾ ಇದ್ದೀನಿ. ಕೃಷ್ಣನಿಗೆ ಇಷ್ಟಪಟ್ಟು ಮಾಡೋ ಸೇವೆ ಇದು. ನಾನು ಪೂಜೆ ಮಾಡೋದಕ್ಕೆ ಮುಂಚೆ ಬಾಲ್ಕನಿ ಡೋರ್ಗಳೆಲ್ಲ ಏನಿದೆ ಅದನ್ನು ಮೊದಲು ಕ್ಲೋಸ್ ಮಾಡ್ತೀನಿ. ನೆಗೆಟಿವ್ ಎನರ್ಜಿ ಏನಾದರೂ ಬರೋ ಹಾಗಿದ್ರೆ ಅದು ಬ್ಯಾಕ್ ಡೋರಿಂದ ಬರುತ್ತೆ. ಮೊದಲು ಆ ಡೋರ್ ಕ್ಲೋಸ್ ಮಾಡಿದ್ಮೇಲೆ ಮೇನ್ ಡೋರ್ ಓಪನ್ ಮಾಡ್ಕೋಬೇಕು, ತುಂಬಾ ಒಳ್ಳೆಯದು. ಲಕ್ಷ್ಮಿ ಬರೋ ಹೊತ್ತು ಮುಸ್ಸಂಜೆ ಅಂಥೇಳಿ ಡಿಫ್ಯೂಸರ್ ಹಾಕ್ತಾಯಿದ್ದೀನಿ, ಜಾಸ್ಮಿನ್ ಆಯಿಲ್ ಹಾಕ್ತಾಯಿದ್ದೀನಿ. ಒಳ್ಳೆ ಅರೋಮಾ ಬರ್ತಾಯಿದೆ ಮನೆ ತುಂಬ. ಬ್ಯಾಕ್ಟೀರಿಯಾ ಇರೋವಂತಹ ಏರ್ ಏನಿದೆ ಅದೆಲ್ಲ ಹೋಗಿ ಫ್ರೆಶ್ ಆಗಿರೋವಂಥ ಏರ್ ಬರುತ್ತೆ. ನನಗೆ ತುಂಬಾ ಇಷ್ಟ, ಒಳ್ಳೆ ಸುಗಂಧ ಬೀರ್ತಾ ಇರುತ್ತೆ ಮನೆ ತುಂಬ. ಮಹಾಲಕ್ಷ್ಮಿ ಅಷ್ಟಕಂನ ಪಾರಾಯಣ ಮಾಡ್ತಾಯಿದ್ದೀನಿ. ಇದನ್ನು ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಟೈಮ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನಿವತ್ತು ಬೆಳಿಗ್ಗೆ ಪೂಜೆ ಮಾಡಲಿಲ್ಲ, ಸಂಜೆ ಮಾಡ್ತಾಯಿದ್ದೀನಿ. ಇದನ್ನು ಪಠನೆ ಮಾಡೋದ್ರಿಂದ ಶತ್ರುನಾಶ ಆಗುತ್ತೆ, ಮನೆಯಲ್ಲಿ ಆಯುರಾರೋಗ್ಯ ಐಶ್ವರ್ಯ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದು. ನಾನು ಇದನ್ನೆಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ತುಂಬಾ ಸಮಾಧಾನ ಅನಿಸುತ್ತೆ. ಸೊ ಬೆಳಿಗ್ಗೆನೇ ದೇವ್ರ ಪೂಜೆಗಳಾಗೋದ್ರೆ ಎಲ್ಲ ಕೆಲಸ ನಿರಾಳವಾಗಿ ಆಗೋಗ್ಬಿಡುತ್ತೆ. ಒಂದು ವೇಳೆ ದೇವ್ರ ಪೂಜೆ ಲೇಟ್ ಆಯಿತು ಅಂದರೆ ಇನ್ನೆಲ್ಲ ಕೆಲಸ ಲೇಟ್ ಆಗುತ್ತೆ. ಕೆಲವು ಟೈಮ್ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಹೊರಗಡೆ ಹೋಗೋವಂಥ ಕೆಲಸಗಳಿತ್ತು ಅಂದರೆ ಸಂಜೆನೇ ಬಂದು ಮಾಡಬೇಕಾಗತ್ತೆ. ಮಧ್ಯಾಹ್ನ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋದ್ರೊಳಗಡೆ 5:30 6 ಗಂಟೆ ಆಗೋಯ್ತಾ ಬಂತು. ಈಗ ದೇವ್ರಿಗೆ ಕಡ್ಡಿ ಹಚ್ಚಿದ ಮೇಲೇ ಬೇರೆ ಏನು ಕೆಲಸ ಕಡೆ ನಾನು ಗಮನ ಕೊಡೋದು. ಅಲ್ಲಿವರೆಗೂ ಯಾವುದನ್ನು ಮಾಡೋದಿಲ್ಲ. ಈಗ ದೇವ್ರ ಪೂಜೆ ಆಯಿತು. ಪೂಜೆ ಆದಮೇಲೆ ನಾನು ಮಂಗಳಾರತಿ ಮಾಡ್ತಾಯಿದ್ದೀನಿ. ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಚಿನ್ನುಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಅವಳಿಗೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳ ಜೊತೆಯಲ್ಲಿ. ಅದಾದಮೇಲೆ ಒಂದೊಳ್ಳೆ ಕಾಫಿ ಕುಡಿದು ಅಡುಗೆ ಏನಪ್ಪ ಮಾಡೋದು ಅನ್ನೋದು ಯೋಚನೆ. ಸಂಜೆ ಟೈಮಲ್ಲಿ ನಾವು ಹೆವಿಯಾಗಿ ಏನೂ ತಿನ್ನಲ್ಲ, ತುಂಬಾ ಲೈಟಾಗೇ ತಿಂತೀವಿ. ಏನಾದರೂ ಒಂದೆರಡು ಚಪಾತಿ ಅಥವಾ ಮೊಳಕೆ ಕಟ್ಟಿರೋ ಕಾಳು ಅಥವಾ ಸ್ಯಾಲಡ್ ಈ ಥರ ಫ್ರೂಟ್ಸ್ ಏನಾದರೂ ತಿಂದ್ಬಿಟ್ಟು 6:30 7 ಗಂಟೆ ಮ್ಯಾಕ್ಸಿಮಮ್ ನಾವು ಊಟ ಮುಗಿಸ್ಬಿಡ್ತೀವಿ. ಲೇಟಾಗಿ ಊಟ ಮಾಡಲ್ಲ, ಬೇಗನೆ ಮಲಗಿಬಿಡ್ತೀವಿ. ಆಲ್ಮೋಸ್ಟು 10 ಗಂಟೆ 10:30 ಕೆಲವು ಟೈಮ್ 11 ಗಂಟೆ ತುಂಬ ರೇರಾಗುತ್ತೆ ಅಡುಗೆ ಮನೆ ಕೆಲಸಗಳು ನಂದು ಮುಗಿಯೋವರೆಗೂ. ಇಲ್ಲಾಂದರೆ ಬೇಗನೆ ಮಲಗಿಬಿಡ್ತೀವಿ. ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಮಕ್ಕಳು ಬೆಳಿಗ್ಗೆ ಬೇಗನೆ ಎದ್ದು ಓದ್ಕೋತಿರ್ತಾರೆ. ಪೂಜೆ ಎಲ್ಲ ಮುಗೀತು. ಹಲಸಿನ ಬೀಜದ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಹಲಸಿನ ಹಣ್ಣು ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ತರ್ತೀವಿ. ಆದ್ದರಿಂದ ಹಲಸಿನ ಬೀಜ ತುಂಬಾ ಕಲೆಕ್ಟ್ ಆಗಿರುತ್ತೆ. ನಾನು ಹಲಸಿನ ಬೀಜನ ಬಿಸಾಕೋದಿಲ್ಲ, ಇದನ್ನ ಸಾಂಬಾರಿಗೆ ಹಾಕ್ಕೋತೀನಿ. ಹಾಗೆ ಈ ರೀತಿ ಫ್ರೈ ಮಾಡ್ಕೊಂಡು ಇಟ್ಕೋತೀನಿ. ಹಲಸಿನ ಹಣ್ಣು ಸೀಸನ್ ಮುಗಿದ್ಮೇಲೂ ಕೂಡ ಹಲಸಿನ ಹಣ್ಣು ಬೀಜದ ಫ್ರೈ ಹಾಗೇ ಇರುತ್ತೆ, ಒಂದು 3 ತಿಂಗಳವರೆಗೂ ಬರುತ್ತೆ. ಸಂಜೆ ಕಾಫಿ ಟೀ ಟೈಮ್ಗೆ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೋಡಿ ಹಲಸಿನ ಬೀಜ ಎಷ್ಟು ಚೆನ್ನಾಗಿದೆ, ತುಂಬಾ ದಪ್ಪ ಇದೆ. ತೊಳೆ ಎಲ್ಲ ತುಂಬಾ ದಪ್ಪ ಇತ್ತು, ಆದ್ದರಿಂದ ಇದು ಕೂಡ ಚೆನ್ನಾಗಿದೆ. ಒಂದು ದಿವಸ ನಾನು ಇದನ್ನು ಬಿಸಿಲಲ್ಲಿ ಚೆನ್ನಾಗಿಟ್ಟಿದ್ದೆ, ಚೆನ್ನಾಗಿ ಒಣಗಿದೆ. ಈಗ ಇದನ್ನು ನಾನು ಸಿಪ್ಪೆ ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ತುಂಬಾ ಫ್ರೆಶ್ ಆಗಿದೆ. ಒಂದರಲ್ಲಿ 4 ಪೀಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಫ್ರೈ ಮಾಡ್ಕೋಬೋದು, ಬೇಗ ಬೆಂದೋಗುತ್ತೆ. ಸಾಂಬಾರಿಗೆ ಹಾಕಿದ್ರು ಬೇಳೆ ಸಾರಿಗೆ ಹಾಕಿದ್ರು ತುಂಬಾ ರುಚಿಯಾಗಿರುತ್ತೆ. ಕೆಲವೊಂದು ಹಲಸಿನ ಬೀಜಗಳು ಸ್ವೀಟಾಗಿರುತ್ತೆ, ಆದ್ದರಿಂದ ಸ್ವಲ್ಪ ಸ್ವೀಟ್ ಕೊಡುತ್ತೆ. ನನಗೆ ಸಾಂಬಾರಲ್ಲಿ ಸ್ವಲ್ಪ ಸ್ವೀಟಾಗಿದ್ದರೆ ಇಷ್ಟ ಆಗತ್ತೆ ನನಗೆ. ಈ ರೀತಿ ನೋಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟೊಂದು ಆಗಿದೆ. ಈಗಾಗಲೇ ತುಂಬಾ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ಬಂದಿದ್ದು ಹಣ್ಣು ತಂದಾಗೆಲ್ಲ ಈ ರೀತಿ ಮಾಡ್ಕೊಂಡು ಇಟ್ಕೋತೀನಿ. ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಹಲಸಿನ ಬೀಜ ಏನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ತುಂಬ ಹೊತ್ತು ಇದನ್ನು ಬೇಯಿಸ್ಕೋಬಾರ್ದು, ತುಂಬ ಫ್ರೈ ಮಾಡ್ಕೊಂಡ್ಬಿಟ್ರೆ ತುಂಬಾ ಕ್ರಿಸ್ಪಿ ಆಗುತ್ತೆ, ತಿನ್ನೋದಕ್ಕೆ ಕಷ್ಟ ಆಗುತ್ತಾಗ. ಸ್ವಲ್ಪ ಲೈಟಾಗಿ ಒಂದು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಸಾರಿ ನೀವು ಎಣ್ಣೆನಲ್ಲಿ ಡಿಪ್ ಮಾಡಿ ತೆಗೆದ್ರೆ ನಿಮಗೆ ಗೊತ್ತಾಗೋಗುತ್ತೆ ಇದು ಜಾಸ್ತಿ ಆಗಿದೆಯಾ ಏನು ಅಂತ. ತುಂಬ ಜಾಸ್ತಿ ಆಗೋದ್ರೆ ತಿನ್ನೋದಕ್ಕಾಗಲ್ಲ, ತುಂಬ ಕಷ್ಟ. ಈಗ ಎಣ್ಣೆ ಎಲ್ಲ ಹೀರ್ಕೊಂಡಿದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ.
ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡಿದ್ದೀನಿ, ಆದ್ದರಿಂದ ಈ ಅಳತೆಗೆ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಟಿಕೆ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಲಸಿನ ಬೀಜದ ಫ್ರೈ ರೆಡಿಯಾಗಿದೆ. ಖಂಡಿತ ಒಂದ್ಸಾರಿ ನೀವು ಟ್ರೈ ಮಾಡಿ. ಚಿನ್ನಿ ಇವತ್ತು ರಾಗಿ ಲಡ್ಡು ತಿನ್ಬೇಕಮ್ಮ, ರಾಗಿ ಲಡ್ಡು ಮಾಡು ಅಂತ ಹೇಳಿದ್ಲು. ಸರಿ, ರಾಗಿ ಲಡ್ಡು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ತುಂಬಾ ರುಚಿಯಾಗಿರುತ್ತೆ. ಅವಳು ಸ್ಕೂಲಿಂದ ಬರೋದ್ರೊಳಗಡೆ ಇವತ್ತು ಮಾಡಿರ್ತೀನಿ. ಬನ್ನಿ ರಾಗಿ ಲಡ್ಡು ಮಾಡೋಣ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನಿವತ್ತು ಯೂಸ್ ಮಾಡ್ತಿರೋದು ಬಂದು ವಿಜಯ್ ಗೋಲ್ಡ್ ಬ್ರ್ಯಾಂಡ್ ಹುರಿ ರಾಗಿ ಹಿಟ್ಟು. ಈ ಹುರಿ ರಾಗಿ ಹಿಟ್ಟಿಗೂ ನಾವು ಬಳಸುವಂಥ ರಾಗಿ ಹಿಟ್ಟಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಈ ರಾಗಿನ ತೊಳೆದು ಚೆನ್ನಾಗಿ ಅವರು ಒಣಗಿಸಿ ಹುರಿದು ರಾಗಿ ಹಿಟ್ಟು ಮಾಡಿಸ್ತಾರೆ. ಆದ್ದರಿಂದ ಹುರಿ ರಾಗಿ ಹಿಟ್ಟು ಅಂತ ಹೇಳ್ತಾರೆ. ಈ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನಾವು ಇದೇ ರೀತಿ ನಾವು ತೊಗೊಂಡು ಬರುವಂಥ ರಾಗಿನೂ ಕೂಡ ತೊಳೆದು ಹುರಿದು ಮಾಡಿಸ್ಕೊಂಡ್ರೆ ಸೇಮ್ ಮೆಥಡಲ್ಲಿ ಬರುತ್ತೆ. ಇಲ್ಲಾಂದರೆ ಈ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಬೋದು, ವಿಜಯ್ ಬ್ರ್ಯಾಂಡ್ದು. ಇಲ್ಲಿ ನಾನು 50 ಗ್ರಾಮ್ ಅಷ್ಟು ಗೋಡಂಬಿ, 50 ಗ್ರಾಮ್ ಬಾದಾಮಿ, 50 ಗ್ರಾಮ್ ಕಡಲೆಕಾಯಿ ಬೀಜನ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. 2 ಅಂಜೂರ ಹಾಕ್ತಿದ್ದೀನಿ, 4 ಏಲಕ್ಕಿ, 20 ಗ್ರಾಮ್ ಅಷ್ಟು ದ್ರಾಕ್ಷಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. 100 ಗ್ರಾಮ್ ಅಳತೆಗೆ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. 250 ಗ್ರಾಮ್ ಅಷ್ಟು ಹುರಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರು ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಳ್ಳಿ. ನೋಡಿ, ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೊಂಡು ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಂಬಾ ಸುಲಭ ಮಾಡೋದು, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳುಗಳಿಗಂತೂ ತುಂಬ ಒಳ್ಳೆಯದು, ಲಂಚ್ ಬಾಕ್ಸ್ಗೆಲ್ಲ. ಖಂಡಿತ ಒಂದ್ಸಾರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ರಾಗಿನಲ್ಲಿ ಐರನ್, ಫೈಬರ್, ಪ್ರೋಟೀನ್ ಹೆಚ್ಚಿಗೆ ಇರುತ್ತೆ, ತುಂಬ ಒಳ್ಳೆಯದು. ನನ್ನ ಮಕ್ಕಳಂತೂ ದಿನಕ್ಕೆ 2-3 ಒಂದೊಂದು ದಿನ ತಿಂದು ಖಾಲಿ ಮಾಡ್ತಾರೆ. ರಾಗಿ ಲಡ್ಡು ರೆಡಿ ಆಗ್ತಾ ಇದೆ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಾರಿ ನೀವು ಕೂಡ ಟ್ರೈ ಮಾಡಿ. ನನಗೆ ರಾಗಿ ಲಡ್ಡು ತುಂಬಾ ಇಷ್ಟ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಲ್ಲಿ ಹಾಕಿಟ್ರೆ 1 ತಿಂಗಳವರೆಗೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ರಾಗಿ ಲಡ್ಡು ಸೂಪರ್ ಟೇಸ್ಟ್. ಅಮ್ಮನ ಕೈಯಿಂದ ಮಾಡೋದಂತ ನನ್ನ ರಾಗಿ ಲಡ್ಡು ಅಂತ ತುಂಬಾನೇ ಇಷ್ಟ. ಅಮ್ಮ, ಇವಾಗ ನೀವು ಒಂದು ಕೆಲಸ ಮಾಡಿ, ರಾಗಿ ಲಡ್ಡು ಮಾಡಕ್ ಶುರು ಮಾಡ್ಕೊಳ್ಳಿ. ನಾನು ಅಷ್ಟರ ಒಂದು ಮೂವಿ ಮುಗಿಸ್ಕೊಂಡು ಇದನ್ನೆಲ್ಲ ಫುಲ್ ತಿನ್ಕೊಂಡು ಮತ್ತೇನಾ? ಹೌದು, ಸಾಕು, ಒಂದೇ ತಿನ್ಬೇಕು. 1 ನಾನು ಮೂವಿ ಮುಗಿಸ್ಕೊ ಬರ್ತೀನಿ. ಎಷ್ಟು ಮಾಡಿಟ್ರು ಚಿನ್ನಿ ಅಂತೂ ಏನ್ ತಿಂಡಿ ಮಾಡಿಟ್ರು ತಿಂತಾನೆ ಇರ್ತಾಳೆ. ಬರ್ತಾಳೆ, ಡಬ್ಬ ಓಪನ್ ಮಾಡ್ತಾಳೆ, ಹಾಕೋತಾಳೆ, ತಿಂತಾನೆ ಇರ್ತಾಳೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತುಂಬಾ ಸಪೋರ್ಟ್ ತುಂಬಾನೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.